ಇವತ್ತು ಬಂದು ಅಡ್ಲಕಾಯಿ ಸಾರು ಮಾಡ್ತಾಯಿದ್ದೀನಿ. ಅಡ್ಲಕಾಯಿ ಸಾರು ಬೇಕಾಗಿರೋ ಸಾಮಗ್ರಿಗಳು: ಬೆಳ್ಳುಳ್ಳಿ 1 ಗೆಡ್ಡೆ, ಒಂದು ಅರ್ಧದಲ್ಲಿ ಕಾಲು ಭಾಗ ಕಾಯಿ ತುರಿ ತುರ್ಕೊಂಡು ಇಟ್ಕೊಂಡಿದ್ದೀನಿ, ಶುಂಠಿ 1 ಇಂಚು ಮತ್ತು ಚಕ್ಕೆ ಮತ್ತು ಲವಂಗ. ಶುಂಠಿ 1 ಇಂಚು, ಚಕ್ಕೆ ಮತ್ತು ಲವಂಗ 1 ಇಂಚು, ಬೆಳ್ಳುಳ್ಳಿ 1 ಗೆಡ್ಡೆ, ತೆಂಗಿನಕಾಯಿ 1 ಇಡಿ, ಈರುಳ್ಳಿ 1, ಅರ್ಧ ಟೊಮೊಟೊ. ಇಷ್ಟು ಈಗ ರುಬ್ಕೊಳ್ಳೋಣ. 1 ಕಡ್ಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈ ಥರ ಗ್ರೈಂಡ್ ಆಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ. 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ತರಕಾರಿ ಸಾಂಬಾರು ಪುಡಿ. ಇದು ಮತ್ತೆ ಮಸಾಲೆ ರುಬ್ಕೊಳ್ಳೋಣ. ಈ ಥರ ಮಸಾಲೆ ಸಣ್ಣಗಾಗೋವರೆಗೂ ರುಬ್ಕೋಬೇಕು. ಈ ಥರ ಸಣ್ಣಗಾದ್ಮೇಲೆ ಈಗ ಒಗ್ಗರಣೆಗೆ ಹಾಕೋಣ. ಕುಕ್ಕರ್ ಇಟ್ಟಿದ್ದೀನಿ ಬಿಸಿಗೆ. ಕುಕ್ಕರ್ ಕಾಯ್ದಿದೆ. ಈಗ ಸ್ವಲ್ಪ 4 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಅರ್ಧ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ. ಅರ್ಧ ಟೊಮೊಟೊ ಹಾಕೊಳ್ಳೋಣ. ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿದೆಯಲ್ಲ. ಚೆನ್ನಾಗಿ ರೋಸ್ಟ್ ಆಗಿದೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಅಡ್ಲಕಾಯಿ ಹಾಕೋಣ. ಇದಕ್ಕೆ ಅಡ್ಲಕಾಯಿ ಹಾಕಿದ್ದೀವಿ. ತಿರುಗಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೇ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದು ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಡ್ಲಕಾಯಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ಇದು ಚೆನ್ನಾಗಿ ರೋಸ್ಟ್ ಆಗೈತೆ. ಇದಕ್ಕೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದು ಹಾಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಹಾಕ್ತಾಯಿದ್ದೀನಿ. ಇದಕ್ಕೆ ಮಸಾಲೆ ಹಾಕಿದ್ದೀನಿ. ತಿರುಗಿಸೋಣ. ಸ್ಮೆಲ್ ಹೋಗಲಿ ಒಂಚೂರು. ನಿಮ್ಗೆ ಯಾವ ಹದ ಬೇಕು ಆ ಹದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಹಾಕ್ಕೊಳ್ಳಿ, ಗಟ್ಟಿಗೆ ಇರಲಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಮಗೆ ಇಡ್ಲಿಗಲ್ವ ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ನಾನು. ನೋಡಿ, ನನಗೆ ಈ ಬದಕ್ಕೆ ಬೇಕು. ಈಗ ಕುಕ್ಕರ್ ಮುಚ್ಚುತ್ತೀನಿ. ಇದನ್ನ ಚೆನ್ನಾಗಿ ತಿರುಗಿಸ್ಬಿಟ್ಟು ಈಗ ಮುಚ್ಚೋಣ. ಈಗ ಫ್ಲೇಮ್ ಕಮ್ಮಿ ಮಾಡಿ 1 ವಿಸಲ್ ಬರಲಿ. ಇದು ಅಷ್ಟರಲ್ಲಿ ತಟ್ಟೆ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ತಟ್ಟೆ ಇಡ್ಲಿ ಮಾಡೋಕ್ಕೆ ತಟ್ಟೆ ಇಡ್ಲಿ ಪ್ಲೇಟ್ಗಳು ಬೇಕು. ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಈಗ ಎಣ್ಣೆ ಹಾಕಿರೋದೆಲ್ಲ ಈ ಥರ ಎಲ್ಲ ಸ್ಪ್ರೆಡ್ ಮಾಡಬೇಕು. ನಮ್ಮ ಮನೆ ತಟ್ಟೆ ಸ್ಟ್ಯಾಂಡ್ ಒಂದೈತೆ, ಸ್ಟ್ಯಾಂಡೇ ತೊಗೊಂಡಿದ್ದೀನಿ. ಈಗ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ತಟ್ಟೆ ಇಡ್ಲಿಗೆಲ್ಲ 1 ಸ್ಪೂನ್ ಎಣ್ಣೆ ಹಾಕಿ ಈಗ ಅದನ್ನೆಲ್ಲ ಪ್ಲೇಟ್ ಸುತ್ತ ಎಣ್ಣೆ ಸವರೋಣ. ನಮ್ಮ ಮನೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇರೋದು, ಅದಕ್ಕೆ ಈ ಥರ ತಪ್ಪಲಿ ಮಡಗಿದ್ದೀನಿ. ಈ ತಪ್ಪಲಿಗೆ ಒಂದು ಚೊಂಬು ನೀರು ಹಾಕ್ತೀನಿ. ಈಗ ಇದನ್ನ ಹಚ್ಬಿಟ್ಟು ಇಡೋಣ. ಹಚ್ಬಿಟ್ಟು ಇಟ್ಟಿದ್ದೀನಿ. ಸ್ವಲ್ಪ ನೀರು ಕಾಯಲಿ. ಅಷ್ಟರಲ್ಲಿ ತಟ್ಟೆ ಇಡ್ಲಿಗೆ ಪ್ಲೇಟ್ಗಳು ತೊಗೊಂಡು ಇಡ್ಲಿ ಇಟ್ಟೈತಲ್ಲ, ಇದು ಒಂದೊಂದೇ ಸೌಟ್ ಹಾಕೋಣ ಎಲ್ಲ ತಟ್ಟೆಗಳಿಗೂ. ಈಗ ಅರ್ಧ ಸೌಟ್ ಹಾಕೋಣ. ಅದು ಉಬ್ಬುತ್ತಲ್ಲ, ಅದು ತುಂಬ ಆಗುತ್ತೆ, ಸಾಕು ಅರ್ಧ ಸೌಟು. ಈ ಥರ ಎಲ್ಲ ಪ್ಲೇಟ್ಗೂ ಈ ಥರ ಹಾಕೋಣ. ನೋಡಿ, ಈಗ ಈ ಥರ ಸ್ಟ್ಯಾಂಡ್ ಇರುತ್ತೆ. ಎಲ್ಲ ತಟ್ಟೆಗೂ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಈ ಥರ ಸ್ಟ್ಯಾಂಡ್ಗೆ ಜೋಡಿಸೋಣ ಈ ತಟ್ಟೆಗಳನ್ನ. ನೋಡಿ, ಈ ಥರ ಜೋಡಿಸಾಗಿದೆ. ಈಗ ಇದನ್ನ ಬೋಸೆ ಒಳಗಡೆ ಇಟ್ಟು ಬೇಯಿಸೋಣ. ನೀರು ಕಾಯ್ದಿದೆ, ಅದ್ರ ಒಳಗಡೆ ಇಟ್ಟು ಈಗ ಇದ್ರ ಮೇಲೆ ಮುಚ್ಚೋಣ. ನೋಡಿ, ನಾನು ಈ ಥರ ಮುಚ್ಚುತ್ತಾ ಇದ್ದೀನಿ. ಸುತ್ತ ಹಬೆ ಹೋಗಬಾರ್ದು, ಆ ಥರ ಮುಚ್ಚಬೇಕು. ಈಗ ಇದು 20 ನಿಮಿಷ ಬೇಯಲಿ. 15 ನಿಮಿಷ ಜಾಸ್ತಿ ಫ್ಲೇಮಲ್ಲಿ ಬೇಯಲಿ, 5 ನಿಮಿಷ ಕಮ್ಮಿ ಊರಲ್ಲಿ ಬೇಯಿಸ್ತೀನಿ. ನೋಡಿ, ಇದು 1 ವಿಸಲ್ ಬಂದಿದೆ. ಈಗ ಆಫ್ ಮಾಡೋಣ ಗ್ಯಾಸು. ತಣ್ಣಗಾಗಿದೆ ಇದು. ಈಗ ಎತ್ತೋಣ. ನೋಡಿ, ತಟ್ಟೆ ಇಡ್ಲಿ ಬಂದಿದೆ. ಈಗ 1 ಸ್ಪೂನ್ ತೊಗೊಂಡೋಣ. ಸ್ಪೂನ್ಗೆ ಸ್ವಲ್ಪ ನೀರು ಹೆಚ್ಕೊಂಡು ಸುತ್ತ ಹೆಬ್ಬಣ್ಣ ಇದ್ದ
ನೋಡಿ ಹೆಬ್ಬಾಗಿದೆ, ಇದನ್ನ ತಟ್ಟೆಗೆ ಹಾಕೊಳ್ಳೋಣ. ನೋಡಿ ಸಾಫ್ಟಾಗಿ ಮೃದುವಾಗಿ ತಟ್ಟೆ ಇಡ್ಲಿ ರೆಡಿಯಾಗಿದೆ. ನೋಡಿ ಅಡ್ಲುಕಾಯಿ ಸಾಂಬಾರು ಕೂಡ ಆಗಿದೆ. ಇಡ್ಲಿ ಜೊತೆ ಅಡ್ಲುಕಾಯಿ ಸಾಂಬಾರು ಹಾಕ್ಕೊಂಡು ತಿನ್ನೋಣ.